ಹಾಯ್, ಇವತ್ತು ನಮ್ಮ ಉದಯಪುರನ ಲಾಸ್ಟ್ ಡೇ ಟ್ರಿಪ್ ಆಗಿತ್ತು. ನಾವು ಬೆಳಗ್ಗೆ ಎದ್ಬಿಟ್ಟು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದು ತುಂಬ ಬ್ಯೂಟಿಫುಲ್ ಇತ್ತು ಈ ಪ್ಲೇಸು. ಇದರಲ್ಲಿ ಒಂದೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಮತ್ತೆ ರೆಡಿಯಾಗಿ ನಮಗೆ ಇವತ್ತು ತುಂಬ ಪ್ಲೇಸಸ್ ನೋಡೋಕ್ಕಿತ್ತು. ರೆಡಿ ಆಗಿಬಿಟ್ಟು ಮತ್ತೆ ವೆಹಿಕಲಲ್ಲಿ ಕೂತ್ಕೊಂಡ್ವಿ. ಆಮೇಲೆ ಉದಯಪುರದು ಸಮರ್ ಪ್ಯಾಲೇಸ್ ನೋಡೋಕ್ಕೆ ಹೋಗೋಕ್ಕಿತ್ತು. ಸೊ ಟಿಕೆಟ್ಸ್ ತೊಗೊಂಡು ಹೋದ್ವಿ. ಮೇಲ್ಗಡೆ ಹೋಗಿದ ತಕ್ಷಣವೇ ನಾವು ವೆಹಿಕಲ್ ತೊಗೊಂಡೇ ಹೋಗಿದ್ವಿ ಮೇಲ್ಗಡೆ ತನಕ. ನಾವು ಆ ಪ್ಲೇಸಿಗೆ ರೀಚ್ ಆಗಿದ ತಕ್ಷಣ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಉದಯಪುರ ಕಾಣಿಸ್ತಾ ಇತ್ತು. ಅಲ್ಲಿಂದ ಪಿಚೋಲಾ ಲೇಕ್ ಸಹಿತ ಕಾಣಿಸ್ತಾ ಇತ್ತು. ಸಿಟಿ ಪ್ಯಾಲೇಸೂ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಈ ಸಮ್ಮರ್ ಪ್ಯಾಲೇಸ್ ಅಂತ ಹೇಳಿದರೆ ರಾಜರು ಫ್ಯಾಮಿಲಿಯವರು ಏನು ಮಾಡ್ತಿದ್ರು, ಸಮ್ಮರಲ್ಲಿ ಇಲ್ಲಿ ಬಂದು ಇರ್ತಾಯಿದ್ರಂತೆ. ಆ್ಯಕ್ಚುಲಿ ನಾನು ಅಲ್ಲಿ ಹೋದಾಗ ನಿಜವಾಗ್ಲೂ ಫೀಲ್ ಆಯಿತು. ಅಲ್ಲಿ ಹೋಗಿ ನಿಂತ್ಕೊಂಡಾಗ ಒಂದು ಸ್ವಲ್ಪನೂ ಶೆಕೆ ಅನಿಸಲಿಲ್ಲ. ಅಷ್ಟು ತಣ್ಣಗೆ ಗಾಳಿ ಬೀಸ್ತಾ ಇರ್ತಿತ್ತು ಎಲ್ಲ ಕಡೆಯಿಂದನೂ. ಅದಕ್ಕೆ ಮೋಸ್ಟ್ಲಿ ಅವರು ಸಮ್ಮರ್ಗೆ ಈ ಪ್ಲೇಸಲ್ಲಿ ಬಂದು ಇರ್ತಾಯಿದ್ರಂತೆ. ಇಲ್ಲಾಂದರೆ ಅವರು ರಾಜಮನೆತನದಲ್ಲಿ ಯಾರಾದರೂ ಹೊಸದಾಗಿ ಮದುವೆ ಆದರೆ ರಾಜ ರಾಣಿ ಅವರಿಬ್ರನ್ನ ಇಲ್ಲಿ ಕಳಿಸ್ತಾ ಇದ್ರಂತೆ. ಯಾಕಂದರೆ ಇಲ್ಲಿ ತುಂಬ ಪ್ರೈವಸಿ ಇರುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಇಲ್ಲಿ ಕಳಿಸ್ತಾ ಇದ್ರಂತೆ. ಅವ್ರ ಜೊತೆಗೆಲ್ಲ ಅವ್ರಿಗೆ ಕುಕ್ ಮಾಡೋಕ್ಕಿಂತ ಹಿಡಿದು ದಾಸಿಯರು ಎಲ್ಲರನ್ನೂ ಕಳಿಸ್ತಾ ಇದ್ರಂತೆ. ಈ ಪ್ಲೇಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಮೇನ್ ಡೋರ್ ಅದ್ರದ್ದು, ಆ ಪ್ಯಾಲೇಸ್ದು ಎಷ್ಟು ರಾಯಲ್ ಆಗಿದೆ ನೋಡಿ. ಸೊ ನಾವು ಇದರಿಂದ ಒಳಗಡೆ ಹೋದ್ವಿ. ಒಳಗಡೆನೂ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂತ ಹೇಳಿದರೆ ಅಲ್ಲಿ ತುಂಬ ರೂಮ್ಸ್ ಇದೆ. ಬಟ್ ರೂಮ್ಸ್ ಎಲ್ಲದನ್ನು ಲಾಕ್ ಮಾಡಿರ್ತಾರೆ. ನಾವು ರೂಮ್ಸ್ ಯಾವುದನ್ನು ನೋಡೋಕ್ಕಾಗಲ್ಲ. ಬಟ್ ಅಂದ್ರೂ ಅಲ್ಲಿದು ಎಷ್ಟು ರಾಯಲ್ ಆಗಿದ್ರು ಅವರು ಅನ್ನೋದೆಲ್ಲ ಗೊತ್ತಾಗ್ತಾಯಿತ್ತು ಅದನ್ನು ನೋಡಿದ್ರೆ. ನಾನು ಅನ್ಕೋತಾ ಇದ್ದೆ, ಈ ರಾಣಿಯರಿಗೆಲ್ಲ ಎಷ್ಟೊಂದು ಸುಖ ಇತ್ತಪ್ಪ, ಎಷ್ಟು ಚೆನ್ನಾಗಿದ್ರು. ನಾವು ಎಲ್ಲೋ ಹಿಂದಿನ ಜನ್ಮದಲ್ಲಿ ಯಾವುದಾದ್ರೂ ರಾಣಿಯಾಗಿ ಹುಟ್ಟಿ ಈ ಥರ ಜೀವನ ಮಾಡಿದ್ವೋ ಇಲ್ಲೋ ಅಂತ ಯೋಚಿಸ್ತಾ ಇದ್ದೆ. ಆಮೇಲೆ ಅಂದ್ಕೊಂಡೆ ಏನೇ ಇರಲಿ ಬಿಡು, ಇವಾಗಿನ ಜೀವನವೂ ಚೆನ್ನಾಗಿದೆ, ಐ ಲವ್ ಮೈ ಲೈಫ್ ಅಂತ ಅಂದ್ಕೊತಾ ಇದ್ದೆ. ಬಟ್ ಸ್ಟಿಲ್ ಅದೆಷ್ಟು ಸಲ ಎಲ್ಲ ಸಿಟಿ ಪ್ಯಾಲೇಸ್ ನೋಡಿದಾಗ, ಸಮ್ಮರ್ ಪ್ಯಾಲೇಸ್ ನೋಡಿದಾಗ, ಎಲ್ಲ ಟೈಮಲ್ಲೂ ಮಾನ್ಸೂನ್ ಪ್ಯಾಲೇಸು ಇದೆಲ್ಲ ನೋಡಿದಾಗ ಅನ್ನಿಸ್ತಾ ಇತ್ತು, ವಾವ್ ಎಂಥ ಲೈಫ್ ಲೀಡ್ ಮಾಡಿದ್ದಾರೆ ಈ ಕಿಂಗ್ಸು ಕ್ವೀನ್ಸ್ ಎಲ್ಲ ಅಂತ ಅಂದ್ಕೊತಾ ಇದ್ದೆ. ಐ ಥಿಂಕ್ ಅವಾಗ ಈ ಕಿಂಗ್ಗಳು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಅನ್ಸುತ್ತೆ ಅವ್ರ ವೈಫ್ಸ್ನ. ಒಂದಕ್ಕಿಂತ ಜಾಸ್ತಿ ಜನ ವೈಫ್ ಅಂತೂ ಇರ್ತಾಯಿದ್ರು ಅವ್ರಿಗೆ. ಬಟ್ ಸ್ಟಿಲ್ ಅವರು ವೈಫ್ಗೆ ಏನು ಬೇಕೋ, ಅವ್ರದ್ದು ಏನು ನೀಡ್ಸ್ ಇದೆ, ಅವ್ರಿಗೆ ಎಷ್ಟು ಥರದ ರಾಯಲ್ ಲೈಫ್ ಬೇಕು, ಅವ್ರಿಗೆ ಎಷ್ಟು ಪ್ರೈವಸಿ ಬೇಕು ಎಲ್ಲ ಸಿಗ್ತಾಯಿತ್ತು. ಬಿಕಾಸ್ ನಾವು ಗೈಡ್ ತೊಗೊಂಡಿದ್ವಲ್ಲ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ರು ಅಂತ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವಾಗ ಅವ್ರದ್ದು ಲೈಫ್ ಇಲ್ಲ ಅಂತ ಅಂದ್ಕೊಂಡೆ ಇಲ್ಲಿ ವಿಸಿಟ್ ಮಾಡಿದ್ಮೇಲೆ. ಲಾಸ್ಟ್ ಡೇ ಉದಯ ಟ್ರಿಪ್ ಆಗಿದ್ರೂ ಸಹಿತ ನನ್ನ ಹಾರ್ಟ್ ಅಂತೂ ಅಲ್ಲೇ ಇತ್ತು. ನಾನು ಅನ್ಕೋತಾ ಇದ್ದೆ ಇನ್ನು 1 more ಡೇ ನಾನು ಎಕ್ಸ್ಟೆಂಡ್ ಮಾಡಬೇಕೇನೋ ಅಂತ. ಆಮೇಲೆ ಫತೇ ಸಾಗರ್ ಹತ್ರ ನಮ್ಮದು ಬೋಟಿಂಗ್ ಬುಕ್ ಆಗಿತ್ತು. ಸೊ ಅದಕ್ಕೆ ನಾವು ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಿದ ತಕ್ಷಣ ಅಮ್ಮ ಏನಂತಂದರು, ಅವರಿಗೆ ಬೋಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಹಿಂದಿನ ದಿನ ಪಿಚೋಲಾ ಲೇಕ್ ಹೋಗುವಾಗ ಫುಲ್ ಬೋಟಿಂಗೇ ಮಾಡಿದ್ವಲ್ಲ. ಅದಕ್ಕೆ ಅಮ್ಮ ಅಂತ ಹೇಳಿದ್ರು, ಇವತ್ತೇನು ಬೋಟಿಂಗ್ ಏನು ಮಾಡೋದು ಬೇಡ ಅಂತ. ಸರಿ ಅಂತ ಅಂದ್ಕೊಂಡೆ. ಅಲ್ಲಿ ಕ್ಯಾಮೆಲ್ಲು ಮತ್ತು ಹಾರ್ಸ್ ಎಲ್ಲ ಇತ್ತು. ಅಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಮತ್ತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ವಿ. ಅಲ್ಲೇ ಆ್ಯಕ್ಚುಲಿ ಒಂದು ಫೋಕ್ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು ಒಬ್ಬರು. ಅದನ್ನೇ ಕೇಳಿಸ್ಕೊತ ನಿಂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಅವ್ರು ಹೆಂಗಂದರೆ ಅವ್ರ ಪಾಡಿಗೆ ಅವರು ಅದನ್ನು ಪ್ಲೇ ಮಾಡ್ತಾ ಇರ್ತಿದ್ರು. ಯಾರ ಹತ್ರನೂ ದುಡ್ಡು ಕೇಳ್ತಾ ಇರಲಿಲ್ಲ. ಯಾರಾದರೂ ಕೊಡಬೇಕು ಅಂತಂದರೆ ಅವ್ರಿಗೆ ಇಷ್ಟ ಬಂದಷ್ಟು ಕೊಡ್ಬೋದಾಗಿತ್ತು. ಆಮೇಲೆ ನಾವು ಅಲ್ಲೇ ಫತೇ ಸಾಗರ್ ಹತ್ರ ಒಂದು ಅಕ್ವೇರಿಯಂ ಇದೆ, ಅದನ್ನು ನೋಡೋಣ ಅಂತ ಬಂದ್ವಿ. ಅಕ್ವೇರಿಯಂ ಹೆಸರು ಅಂಡರ್ ದ ಸನ್ ಅಂತ ಹೇಳ್ಬಿಟ್ಟು. ಅದೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ. ಯಾಕಂದರೆ ಇದನ್ನೆಲ್ಲ ನನಗೆ ಅಮ್ಮಂಗೆ ತೋರಿಸ್ಬೇಕಂತ ತುಂಬ ಆಸೆ ಇತ್ತು. ಅಲ್ಲಿ ಏನೇ ಇರಲಿ ಅದನ್ನೆಲ್ಲನೂ ಕರ್ಕೊಂಡೋಗಿ ತೋರಿಸ್ಬೇಕು ಅಂತ ಇತ್ತು. ಸೊ ಅದಾಗಿದ ತಕ್ಷಣ ನಾವು ಸಹೇಲಿ ಓಂಕಾ ಬಾಡಿ ಅಂತ ಪ್ಲೇಸಿಗೆ ಬಂದ್ವಿ. ಎಗೇನ್ ಇದೂ ಅಷ್ಟೇ. ಇದನ್ನು ನೋಡಿದಾಗ ಮತ್ತೊಂದು ಸಲ ಅನ್ನಿಸ್ತು, ದೇವ್ರೆ ಈ ಕಿಂಗ್ಗಳು ಎಷ್ಟು ಅವ್ರ ರಾಣಿಯರಿಗೋಸ್ಕರ ಏನೇನೆಲ್ಲ ಮಾಡಿದಾರಪ್ಪ ಅಂತ ಹೇಳ್ಬಿಟ್ಟು. ಈ ಸಹೇಲಿ ಓಂಕಾ ಬಾಡಿ ಅನ್ನೋ ಪ್ಲೇಸ್ನ ರಾಜ ಆ್ಯಕ್ಚುಲಿ ಅವ್ರ 7 ಜನ ಹೆಂಡತಿ ಮತ್ತು ಅವ್ರದ್ದು ಎಲ್ಲ ದಾಸಿಯರಿಗೋಸ್ಕರ ಈ ಪ್ಲೇಸನ್ನು ಮಾಡಿದ್ದಂತೆ. ಅವರು ರಾಣಿ ಕೇಳ್ಕೊಂಡಿದ್ರಂತೆ, ನನಗೆ ಯಾವಾಗಲೂ ಮಳೆ ಬರೋ ಥರದ್ದು ಈ ಥರ ಪ್ಲೇಸ್ದು ಮತ್ತು ತುಂಬ ಪ್ರೈವೇಸಿ ಇರೋವಂಥ ಪ್ಲೇಸ್ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ಈ ಥರದೊಂದು ಪ್ಲೇಸ್ ಮಾಡಿಬಿಟ್ಟು ಇಲ್ಲಿ ಆ್ಯಕ್ಚುಲಿ ಎಲ್ಲ ಫೌಂಟೇನ್ಸ್ ಇಟ್ಟಿದ್ದಾರೆ. ಅಲ್ಲೆಲ್ಲ ಫೌಂಟೇನಿಂದ ಎಷ್ಟೊತ್ತಿಗೂ ನೀರು ಬರ್ತಾ ಇರ್ತಿತ್ತು. ನಾನು ಎಲ್ಲ ಕಡೆಯೂ ಎಲ್ಲಾದರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಾಗೆಲ್ಲ ಅರ್ಧ ನೆಂದೋಗ್ಬಿಟ್ಟಿದೆ ಅಲ್ಲಿ. ಬಟ್ ಸ್ಟಿಲ್ ನಾನು ತುಂಬ ಎಂಜಾಯ್ ಮಾಡಿದೆ ಪ್ಲೇಸ್ನ. ಆಮೇಲೆ ಆ ಗಾರ್ಡನ್ ಅದೆಲ್ಲ ನೋಡಿದಾಗ ನಾವೇ ಮತ್ತೆ ಅಮ್ಮನೂ ಅನ್ಕೋತಾ ಇದ್ರು, ವಾಟ್ ಅ ಕೈಂಡ್ ಆಫ್ ಲೈಫ್, ಎಷ್ಟು ಚೆನ್ನಾಗಿ ಜೀವನ ಮಾಡಿದ್ದಾರೆ ಅವರು ಅಂತ. ಆಮೇಲೆ ನಾವು ಫೋಕ್ ಡ್ಯಾನ್ಸ್ ನೋಡೋಕೆ ಹೋದ್ವಿ.
ಅದಾಗಿದ ತಕ್ಷಣ ನಾನು ಅಮ್ಮ ಊಟ ಮಾಡೋಕ್ಕಂತ ಬಂದ್ವಿ. ಈ ಪ್ಲೇಸು ತುಂಬ ಚೆನ್ನಾಗಿತ್ತು. ಅಲ್ಲೇನಂತ ಹೇಳಿದರೆ ಉದಯ್ಪುರದ್ದು ಅದು ಏನು ಫೋಕ್ ಮ್ಯೂಸಿಕ್ಕು ಆಗಲಿ ಮತ್ತು ಅವ್ರದ್ದು ಕಲ್ಚರ್ ಆಗಲಿ ತುಂಬ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಅದೆಲ್ಲ ನಾನೀಗ ಹೋಗಿರೋ ರೆಸ್ಟೋರೆಂಟಲ್ಲಿ ಸಹಿತ ಅಲ್ಲಿದೇ ಥರದ್ದು ಇದೆಲ್ಲ ಆರ್ಟ್ ಎಲ್ಲ ಡಿಸೈನ್ಸ್ ಎಲ್ಲ ಮಾಡಿದರು ಗೋಡೆ ಮೇಲೆ. ನಾವು ಅಲ್ಲಿ ಆ್ಯಕ್ಚುಲಿ ಫಿಶ್ ತಿಂದ್ವಿ. ಆ ಫಿಶ್ನು ತುಂಬ ಚೆನ್ನಾಗಿತ್ತು. ಫ್ರೆಶ್ ವಾಟರ್ ಫಿಶ್ ತುಂಬ ಟೇಸ್ಟಿ ಇತ್ತು. ಅದಾದಮೇಲೆ ನಾವು ವ್ಯಾಕ್ಸ್ ಮ್ಯೂಸಿಯಮಿಗೆ ಬಂದ್ವಿ. ವ್ಯಾಕ್ಸ್ ಮ್ಯೂಸಿಯಮ್ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ಇದೇನೋ ಆರ್ಡಿನರಿ ಆಗಿರುತ್ತೆ ಬಿಡು ಅಂತ ಹೇಳ್ಬಿಟ್ಟು. ಅಂದ್ರೂ ನಾನು ಅಂದ್ಕೊಂಡೆ ಅಮ್ಮಂಗೆ ಹೋಗಿ ತೋರಿಸ್ಬೇಕು ವ್ಯಾಕ್ಸ್ ಮ್ಯೂಸಿಯಮ್. ನಾನಾದರೆ ಇದರಲ್ಲೇ ಎಲ್ಲ ಕಡೆನೂ ನೋಡ್ಕೊಂಡಿದ್ದೆ. ನಾನು ಸಿಂಗಾಪುರಿಂದ ಹಿಡಿದು ಎಲ್ಲ ಬೇರೆ ಕಂಟ್ರಿಯಲ್ಲೂ ನೋಡಿದ್ದೆ. ಅದಕ್ಕೆ ನಾನು ಅಂದ್ಕೊಂಡೆ ಅಮ್ಮಂಗೆ ಅದನ್ನು ನೋಡಿರಲಿಲ್ಲ. ಸೊ ಅಂತೇಳ್ಬಿಟ್ಟು ನಾವಿಬ್ಬರು ಹೋದ್ವಿ. ಅಲ್ಲಿ ತುಂಬ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಮೋದಿ ಸರ್ ಹತ್ರ ಫೋಟೋ ತೆಗೆಸ್ಕೊಂಡು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಹಾಗೇ ಮಹಾತ್ಮ ಗಾಂಧೀಜಿ ಜೊತೆಗೂ ಒಂದು ಫೋಟೋ ಇದೆ. ಆಮೇಲೆ ಛೋಟಾ ಭೀಮ್ ಫ್ಯಾಮಿಲಿ ಜೊತೆಗಂತೂ ನಾನು ಫೋಟೋ ತೆಗೆಸ್ಕೊಂಡೆ. ಇಲ್ಲಿ ನೋಡಿ ನಾನು ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಅಲ್ಲಿರೋರೆಲ್ಲರೂ ನಾನು ನೋಡ್ಬಿಟ್ಟು ಒಂದು ಅವಾರ್ಡೇ ಕೊಟ್ಬಿಟ್ರು, ಚೆನ್ನಾಗಿ ಪೋಸ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ದಟ್ಸ್ ಅ ಜೋಕ್. ಆಮೇಲೆ ಇಲ್ಲಿ ನಾನು ಇವ್ರನ್ನ ಯಾವುದದು ಮಿಸ್ಟರ್ ಬಿನ್ ನೋಡಿದೆ. ಮಿಸ್ಟರ್ ಬಿನ್ ನೋಡಿದ ತಕ್ಷಣ ನಾನು ಸ್ವಲ್ಪ ಫನ್ನಿಯಾಗೆ ಆ್ಯಕ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಇದೆಲ್ಲ ಫೋಟೋಸ್ ಸೆಷನ್ ಎಲ್ಲ ಆದಮೇಲೆ ಅಮ್ಮನೂ ಒಂದೆರಡು ಫೋಟೋ ತೆಕ್ಕೊಂಡ್ರು. ಅಮ್ಮ ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದರು ಈ ಟ್ರಿಪ್ನ. ನಾನು ಎಷ್ಟು ಎಂಜಾಯ್ ಮಾಡ್ತಿದ್ದೆ ಅವರು ಅಷ್ಟೇ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಮ್ಯಾಜಿಕಲ್ ಮಿರರ್ ಹತ್ರ ಹೋದ್ವಿ. ಅಲ್ಲಂತೂ ಇದನ್ನು ನಾನು ವಿಸಿಟ್ ಮಾಡಿದೆ, ಬಟ್ ಅಮ್ಮಂಗೆ ಮಾತ್ರ ಇದು ಫಸ್ಟ್ ಎಕ್ಸ್ಪೀರಿಯನ್ಸು. ನಂಗೆ ಅಮ್ಮನಿಗೆ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಈ ಟ್ರಿಪ್ಪಲ್ಲಿ ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ ಇಲ್ಲಿಗೂ ಹೋದ್ವಿ. ಇಲ್ಲಿ ಆ್ಯಕ್ಚುಲಿನೇ ನಾನು ವಿಡಿಯೋ ತೊಗೊಂಡಾಗ ಯಾಕಡೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ ಫಾರ್ ಅ ಮೊಮೆಂಟ್. ಅಮ್ಮನೂ ಕೇಳ್ತಾರೆ ಎಲ್ಲೋಗೋದು ಎಲ್ಲಿಂದ ಎಕ್ಸಿಟ್ ಇಲ್ಲಿ ಅಂತ. ಅವರು ಒಂದ್ಸಲ ಭಯ ಪಟ್ಕೊಂಡ್ರು. ಬಟ್ ಚೆನ್ನಾಗಿತ್ತು. ಇಲ್ಲಿನೂ ಆಲ್ಮೋಸ್ಟ್ ನಾವು ಒಂದು 45 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ವಿ ಅನಿಸುತ್ತೆ. ಬಟ್ ಆ 45 ಮಿನಿಟ್ಸ್ ರಿಯಲಿ ವರ್ತ್ ಅನ್ಕೋತೀನಿ. ಅವ್ರದ್ದೇನೋ ಎಲ್ಲ ಒಂದು ಪ್ಯಾಕೇಜ್ ಇದೆ ಒಂದು ಅಮೌಂಟ್ಗೆ, ಅದ್ರ ಪ್ರಕಾರ ಅವರು ಫುಲ್ ನಿಮಗೆಲ್ಲ ತೋರಿಸ್ತಾರೆ. ಬಟ್ ಇದು ತುಂಬ ಇಷ್ಟ ಆಯಿತು ನನಗೆ. ಏನೇ ಆಗಲಿ ನಾನು ಇದು ಆಲ್ರೆಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದರೂ ಸಹಿತ ನನಗಿದು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಅಲ್ಲಿ ಇನ್ನೊಂದು ಅದೇ ಥರ ಮ್ಯಾಜಿಕಲ್ ಮಿರರ್ ಒಳಗೇ ತುಂಬ ಲೈಟ್ಸ್ ಇರೋ ಪ್ಲೇಸಸ್ಸು ಇತ್ತು. ಅಲ್ಲಿಗೂ ನಾನು ಅಮ್ಮ ಇಬ್ಬರೂ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ನಾನು ಅಮ್ಮಂಗೆ ಹೇಳಿದೆ ನಂದು ಚೆನ್ನಾಗಿರೋ ವೀಡಿಯೋ ತೆಗಿ ಅಂತ. ಅಮ್ಮ ಎಷ್ಟು ಚೆನ್ನಾಗಿರೋ ವೀಡಿಯೋ ತೆಗೆದಿದ್ದಾರೆ ನೋಡಿ. ಅಮ್ಮ ಒಂಥರ ತುಂಬ ಸ್ಮಾರ್ಟ್ ಇದ್ದಾರೆ ವೀಡಿಯೋ ತೆಗೆಯೋದು ಮತ್ತು ಫೋಟೋ ತೆಗೆಯೋದಲ್ಲಿ. ನಂದು ಇಡೀ ಹೋಲ್ ಟ್ರಿಪ್ಪಲ್ಲಿ ಅವರೇ ನಂದು ವೀಡಿಯೋ ತೆಗೆದಿರೋದು, ಅವರೇ ನನ್ನ ಫೋಟೋಸ್ ಎಲ್ಲ ತೆಗೆದಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಏನೂ ಕಂಪ್ಲೇಂಟ್ಸ್ ಇರಲಿಲ್ಲ. ಅಮ್ಮ ನೀನು ಈ ಥರ ಕವರ್ ಮಾಡಿಲ್ಲ, ಆ ಥರ ಕವರ್ ಮಾಡಿಲ್ಲ ಅಂತ ಹೇಳೋಕ್ಕೆ ಇರಲಿಲ್ಲ. ಅಮ್ಮ ನೋಡಿ ಎಷ್ಟು ಪಾಪದವ್ರ ಥರ ಎಷ್ಟು ಮೆತ್ತಗೆ ನಡ್ಕೊಂಬರ್ತಾ ಇದ್ದಾರೆ. ಅಮ್ಮ ಒಂಥರ ಕ್ಯೂಟ್ ಆಯಿತಾ. ಎಲ್ಲ ಈ ಟ್ರಿಪ್ಪಲ್ಲಂತೂ ಸಖತ್ ಎಂಜಾಯ್ ಮಾಡಿದ್ವಿ ಇಬ್ಬರು. ಈ ಟ್ರಿಪ್ ಆದಮೇಲೆ ಅಂದ್ಕೊಂಡೆ ಅಮ್ಮನ ಜೊತೆಗೆ ಎಷ್ಟು ಬೇಕಾದರೂ ಟ್ರಿಪ್ ಹೋಗ್ಬೋದು ಅಂತ. ಆಮೇಲೆ ನಾವು ಕರ್ಣಿಮಾತಾ ಟೆಂಪಲ್ಗೆ ಹೋಗೋಕ್ಕಿತ್ತು, ಅದಕ್ಕೆ ಅಲ್ಲಿಗೆ ಬೇಗ ಬಂದ್ವಿ. ಆಮೇಲೆ ನಾವು ಆ ಕರ್ಣಿಮಾತಾ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದರೆ ನಾವು ಈ ರೋಪ್ವೇಯಿಂದನೇ ಹೋಗಬೇಕು. ದ್ಯಾಟ್ಸ್ ಆಲ್ಸೋ ಒನ್ ಆಫ್ ದ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಮ್ಮಂಗೆ. ನನಗೂ ತುಂಬ ಇಷ್ಟ ಆಯಿತು ಇದು. ಅಲ್ಲಿ ನಾವು ರೋಪ್ವೇಲಿ ಹೋಗುವಾಗ ಕೆಳಗಡೆದೆಲ್ಲ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿತ್ತಂತ ಹೇಳಿದರೆ ಇಡೀ ಉದಯ್ಪುರ್ ಕಾಣ್ತಾಯಿತ್ತು ಮತ್ತು ಎಲ್ಲ ಲೇಕ್ ಸಹಿತ ಕಾಣ್ತಾಯಿತ್ತು. ನಾನು ಅಮ್ಮ ಹಂಗೆ ಮಾತಾಡ್ಕೊತ ಮೇಲ್ಗಡೆ ಹೋದ್ವಿ. ಅಮ್ಮ ಅಂತಾಯಿದ್ರು ಮೇಲ್ಗಡೆ ಹೋಗಿದ ತಕ್ಷಣ ಮೋಸ್ಟ್ಲಿ ತುಂಬ ಬಿಸಿಲಿರುತ್ತೆ, ತುಂಬ ಶೆಕೆ ಆಗುತ್ತೇನೋ ಅಂತ ಹೇಳ್ತಾಯಿದ್ರು. ನೋಡೋಣ ಅಂತ ನಾವು ಅಂದ್ಕೊಂಡು ಹೋಗ್ತಾಯಿದ್ವಿ. ಯಾಕಂದರೆ ನಾವು ಅದ್ರ ಒಳಗಡೆ ಕೂತಾಗ ಸ್ವಲ್ಪ ಶೆಕೆ ಆಗ್ತಾಯಿತ್ತು. ಬಟ್ ಮೇಲ್ಗಡೆ ಹೋಗಿದ ತಕ್ಷಣ ನಮಗೆ ಆ ಗಿಕ್ಕೆ ಎಲ್ಲ ಹೋಗಿಬಿಡ್ತು. ಏನೂ ಶೆಕೆ ಅನಿಸ್ತಾ ಇರಲಿಲ್ಲ. ಅಲ್ಲಿನ ಬ್ಯೂಟಿ ನೋಡಿಬಿಟ್ರೆ ಮೈ ಗಾಡ್ ಅಂತ ಅನಿಸ್ತು. ಇಲ್ಲಿ ನೋಡಿ ಇದೆ ಆ ಟೆಂಪಲ್ಲೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಿದ ತಕ್ಷಣ ತುಂಬ ಪೀಸ್ ಅನಿಸ್ತು. ಮೈಂಡಿಗೆ ಏನೋ ಒಂಥರ ಏನೋ ಹೇಳ್ತಾರಲ್ಲ ನೆಮ್ಮದಿ ಅಂತ ಸಿಕ್ತು. ಅಲ್ಲಿ ತುಂಬ ಗಾಳಿ ಬರ್ತಾಯಿತ್ತು. ಆ ಗಾಳಿ ಆ್ಯಕ್ಚುಲಿ ಬಿಸಿ ಗಾಳಿ ಬರೋದೇ ಅಲ್ಲ ಆ ಪ್ಲೇಸಲ್ಲಿ. ನಾನು ಅಂದ್ಕೊಂಡಿದ್ದೆ ಉದಯ್ಪುರ ಅಂದರೆ ತುಂಬ ಶೆಕೆ ಇರುತ್ತೆ, ಅಯ್ಯಪ್ಪ ಇರೋಕ್ಕಾಗಲ್ವೇನೋ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಎಷ್ಟು ಗಾಳಿ ಬೀಸುತ್ತೆ ಅಂದರೆ ಆ ಗಾಳಿ ತುಂಬ ತಣ್ಣನೆ ಗಾಳಿ ಬಂದು ಮುಖಕ್ಕೆ ಪಡೆಯುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಪ್ಲೇಸ್ ಅಂತೂ ನನಗೆ ನಿಜ ಸಖತ್ ಇಷ್ಟ ಆಯಿತು. ಯಾಕಂದರೆ ಅಲ್ಲಿಂದ ಕೆಳಗಡೆಯಿಂದ ಲೇಕ್ ಸಹಿತ ಕಾಣ್ತಾಯಿತ್ತು. ನೀವೇ ನೋಡ್ಬೋದು ನನ್ನ ಕೂದಲೆಲ್ಲ ಎಷ್ಟು ಹಾರಿದೆ ಈ ಫೋಟೋಸಲ್ಲಿ, ಅಷ್ಟು ಗಾಳಿ ಬರ್ತಾಯಿತ್ತು. ನಾನಂತೂ ಅಲ್ಲೇ ನಿಂತ್ಕೊಂಡು ತುಂಬ ವೀಡಿಯೋಸ್ ತಗೊಂಡೆ. ಯಾಕಂದರೆ ನನಗೆ ಅಷ್ಟೊಂದು ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಇವತ್ತು ಹೋಗಿದ್ದ ಎಲ್ಲ ಪ್ಲೇಸ್ಗಳಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಆ ತಣ್ಣನೆ ಗಾಳಿ ಬೀಸೋದು ಮತ್ತು ಆ ಟೆಂಪಲ್ಲು ಎಲ್ಲ ಇಷ್ಟ ಆಯಿತು. ಆಮೇಲೆ ಸರಿ ನಾವು ಹೊರಡಬೇಕಾಗಿತ್ತು. ನಾನು ಅಮ್ಮ ಮತ್ತು ರೋಪ್ವೇಯಲ್ಲಿ ಕೂತ್ಕೊಂಡ್ವಿ. ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ಟು ವಾಪಸ್ ಬರುವಾಗ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಬಿಕಾಸ್ ಇವತ್ತು ನಮ್ಮದು ಟ್ರಿಪ್ಪಿಂದು ಲಾಸ್ಟ್ ಡೇ ಆಗಿತ್ತು. ಲಾಸ್ಟ್ ಡೇ ಇದಾಗಿದ್ದ ತಕ್ಷಣ ಒಂದೇ ಒಂದು ಪ್ಲೇಸ್ ಉಳಿದಿತ್ತು.
ಅದು ದೂದ್ ತಲಾಯ್ ಅಂತ ಲೇಕ್. ಅದನ್ನು ನೋಡಾದಮೇಲೆ ಆ್ಯಕ್ಚುಲಿ ನಾವು ಏರ್ಪೋರ್ಟ್ಗೆ ಬರಬೇಕಾಗಿತ್ತು. ಅದಕ್ಕೆ ಇದು ರೋಪ್ವೇಯಲ್ಲಿ ನಾನು ಕೆಳಗಡೆ ಬರುವಾಗ ಸ್ವಲ್ಪ ನನ್ನ ಮನಸ್ಸಲ್ಲಿ ಸ್ವಲ್ಪ ಬೇಜಾರಿತ್ತು. ಅಯ್ಯೋ, ನಾನು ಇನ್ನೊಂದು ಡೇ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಅನಿಸುತ್ತೆ ಉದಯ್ಪುರ್ ಟ್ರಿಪ್ನ. ಇದರಲ್ಲಿ ಯಾವ್ದು ನಂಗೆ ಪ್ಲೇಸ್ ತುಂಬ ಇಷ್ಟ ಆಯಿತು, ಮತ್ತು ನಂಗೆ ಪಿಚೋಲಾ ಲೇಕ್ ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಇನ್ನೊಂದು ದಿವಸ ಉಳ್ಕೋಬೋದು ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೆ. ಅಮ್ಮಂಗೆ ಹೇಳಿದೆ, ಇನ್ನೊಂದು ಸಲ ನಾನು ಉದಯ್ಪುರ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀನಮ್ಮ, ನಾನು ನೀನು ಬಂದುಬಿಟ್ಟು ಆ ತಾಜ್ ಪ್ರಾಪರ್ಟಿಯಲ್ಲಿ ಇರೋಣ. ಮಾನ್ಸೂನ್ ಪ್ಯಾಲೇಸ್ ಅಂತ ಇದೆಯಲ್ಲ, ಅದು ತಾಜ್ ಅವ್ರದ್ದು ಹೋಟೆಲ್ ಆಗಿದೆ ಇವಾಗ, ಅಲ್ಲಿರೋಣ ಅಂತ ಅಮ್ಮಂಗೆ ಹೇಳ್ತಾ ಇದ್ದೆ. ಆಯಿತು ಕಣೆ, ಬರ್ತೀನಿ ಅಂತ ಅಂದರು. ಆಮೇಲೆ ನಾವು ದೂದ್ ತಲಾಯ್ ಲೇಕ್ ಹತ್ರ ಬಂದ್ವಿ. ಅಮ್ಮ ಅಂದರು, ನಂಗೆ ಸುಸ್ತಾಗ್ಬಿಟ್ಟಿದೆ, ನೀನೊಬ್ಬಳೇ ನೋಡು ಅಂಥೇಳಿ. ಅವ್ರು ಹಾಗೆ ವೆಹಿಕಲಿಂದನೇ ನೋಡಿದ್ರು. ನಾನು ಇಳಿದ್ಬಿಟ್ಟು ವೀಡಿಯೋಸ್ ಎಲ್ಲ ತಗೊಂಡು ಫೋಟೋ ಎಲ್ಲ ತಗೊಂಡೆ. ಬಟ್ ಎಗೇನ್ ತುಂಬ ಬೇಜಾರಲ್ಲಿದ್ದೆ. ಸ್ವಲ್ಪ ಖುಷಿನೂ ಆಗ್ತಾಯಿತ್ತು, ಬೇಜಾರು ಆಗ್ತಾಯಿತ್ತು. ಯಾಕಂದರೆ ಮತ್ತು ನಾನು ಉದಯ್ಪುರ್ ಟ್ರಿಪ್ ಮುಗೀತಲ್ಲಪ್ಪ, ಇವಾಗ ನಾನು ಏರ್ಪೋರ್ಟ್ಗೆ ಹೋಗಬೇಕಲ್ಲ ಅಂತ ಏರ್ಪೋರ್ಟಿಗೆ ಬಂದ್ವಿ. ನಾವು ಫಸ್ಟು ಮುಂಬೈಗೆ ಬಂದು ಆಮೇಲೆ ಬ್ಯಾಂಗ್ಳೂರು ಬರಬೇಕಾಗಿತ್ತು. ನಾವು ಮುಂಬೈ ಏರ್ಪೋರ್ಟ್ ಲ್ಯಾಂಡ್ ಆಗೋಕ್ಕಿಂತ ಮುಂಚೆ ನಾನು ಈ ಫೋಟೋನೆಲ್ಲ ಈ ವಿಡಿಯೋಸ್ ತೊಗೊತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಮ್ಮಂಗೆಲ್ಲ, ನೋಡಮ್ಮ, ನಾನು ನಿಂಗೆ 3 ಪ್ಲೇಸ್ ತೋರಿಸಿದ್ದೀನಿ, ಅದು ಮೌಂಟ್ ಅಬು, ಉದಯ್ಪುರು ಮತ್ತು ಮುಂಬೈ ಸತ ತೋರಿಸಿದ್ದೀನಿ ಅಂತ ಹೇಳಿದೆ. ಅಮ್ಮ ಜೋರಾಗಿ ನಗ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಮುಂಬೈ ಏರ್ಪೋರ್ಟಿಂದ ಮತ್ತೆ ಬ್ಯಾಂಗ್ಳೂರು ಏರ್ಪೋರ್ಟಿಗೆ ಬಂದ್ವಿ. ಬಟ್ ಈ ಹೋಲ್ ಟ್ರಿಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಅನ್ಕೋತೀನಿ ನೀವೆಲ್ಲ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂತ. ನೀವು ಇಷ್ಟಪಟ್ಟಿದ್ರೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಟ್ರಿಪ್ಪಿನ ಲಾಸ್ಟ್ ಫೋಟೋ ಇದು. ಬಾಯ್ ಬಾಯ್.